ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪಾರ್ಟ್ 10ಗೆ ಸ್ವಾಗತ. ಈ ಎಪಿಸೋಡ್ನ ವಿಷಯ ನಳಂದ ಯೂನಿವರ್ಸಿಟಿ. ಬಿಹಾರ್ ರಾಜ್ಯದ ಪಾಟ್ನಾದ ರಾಜ್ಗೀರ್ನಲ್ಲಿರುವ ಈ ಒಂದು ಯೂನಿವರ್ಸಿಟಿ ಪ್ರಾಚೀನ ಭಾರತದಲ್ಲಿದ್ದ ಒಂದು ಬೌದ್ಧ ಅಧ್ಯಯನ ಕೇಂದ್ರವಾಗಿತ್ತು. 5ನೇ ಶತಮಾನದಲ್ಲಿ ಗುಪ್ತ ರಾಜವಂಶದ ಕುಮಾರ ಗುಪ್ತರಿಂದ ಇದು ಸ್ಥಾಪಿಸಲ್ಪಟ್ಟಿತು. ನಳಂದ ಪದವು 3 ಸಂಸ್ಕೃತ ಪದಗಳಿಂದ ಕೂಡಿದೆ. ನ, ಆಳಂ, ದ ಅಂದರೆ ಜ್ಞಾನದ ತಡೆಯಲಾರದ ಹರಿವು ಎಂದರ್ಥ. ಪ್ರಸ್ತುತ ಹೊಸ ನಳಂದ ವಿಶ್ವವಿದ್ಯಾಲಯ ಈಗ ಪುನರ್ಸ್ಥಾಪಿತ ಆಗಿದೆ. ಇದು ಬೌದ್ಧರ ಕಲಿಕೆಯ ಕೇಂದ್ರವಾಗಿದ್ದು ಚೀನಾ, ಕೊರಿಯಾ, ಜಪಾನ್ ಮುಂತಾದ ದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತದೆ. 10,000ದಿಂದ 12,000 ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬಂದು ಶಿಕ್ಷಣವನ್ನು ಪಡೀತಾ ಇದ್ರು ಅಂತ ಹೇಳಲಾಗುತ್ತೆ. ಸುಮಾರು 2,500 ನುರಿತ ಶಿಕ್ಷಕರು ಬೋಧನೆ ಮಾಡ್ತಾ ಇದ್ರು. ಇಲ್ಲಿಂದ ಜ್ಞಾನಾರ್ಜನೆ ಪಡೆದು ಹೊರಹೊಮ್ಮಿದ ಅನೇಕ ವಿದ್ಯಾರ್ಥಿಗಳು ಅತ್ಯಂತ ಮಹಾಪುರುಷರಾಗಿ ಹೆಸರು ಪಡೆದರು ಅಂತ ಹೇಳಲಾಗುತ್ತೆ. ಭಾರತದಲ್ಲಿನ ಶ್ರೇಷ್ಠ ತತ್ವಜ್ಞಾನಿಗಳಾದ ಹರ್ಷವರ್ಧನ, ವಜಬಂಧು, ಸುವಿಷ್ಣು, ಧರ್ಮಪಾಲ, ಧರ್ಮಕೀರ್ತಿ, ನಾಗಾರ್ಜುನ, ಆಯುರ್ವೇದ, ಪದ್ಮಸಂಭವ ಇವರೆಲ್ಲ ನಳಂದ ಯೂನಿವರ್ಸಿಟಿ ವಿದ್ಯಾರ್ಥಿಗಳಾಗಿದ್ದವರು. ಲೆಕ್ಕಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು ಆದ ಆರ್ಯಭಟರು ಈ ಒಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರು ಅನ್ನೋದು ವಿಶೇಷ. ಚೀನಾದ ಹ್ಯುಯನ್ ಸಾಂಗ್ ಕೂಡ ನಳಂದ ಸ್ಟೂಡೆಂಟೇ ಆಗಿದ್ದವರು. ಇವರು 3,000 ಶ್ಲೋಕಗಳನ್ನು ರಚನೆ ಮಾಡಿದರು. ಭೂಗೋಳ, ಖಗೋಳ, ಗಣಿತ, ವೇದಾಂತದವರೆಗೆ ಅನೇಕ ವಿಷಯಗಳನ್ನು ಇಲ್ಲಿ ಬೋಧನೆ ಮಾಡಲಾಗ್ತಾ ಇತ್ತು. 3 ಬಹುಮಹಡಿ ಕಟ್ಟಡಗಳ ಗ್ರಂಥಾಲಯ ಕೂಡ ಇತ್ತು. ಸುಮಾರು 90 ಲಕ್ಷ ಪುಸ್ತಕಗಳ ಭಂಡಾರ ಇತ್ತು. ವಿಶ್ವದ ಅತಿ ದೊಡ್ಡ ಲೈಬ್ರರಿ ಕೂಡ ಆಗಿತ್ತು ಇದು ಅಂತ ಹೇಳಲಾಗುತ್ತೆ. ಸ್ಟೂಡೆಂಟ್ಸ್ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಅಥವಾ ದೇಣಿಗೆ ನೀಡೋ ಹಾಗಿರಲಿಲ್ಲ. ಬದಲಾಗಿ ಇಲ್ಲಿಯೇ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಆದರೆ ಮಾತ್ರ ಇಲ್ಲಿ ಸೀಟ್ ಸಿಗ್ತಾ ಇತ್ತು ಅಂತ ಹೇಳಲಾಗುತ್ತೆ. 20% ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ತೇರ್ಗಡೆಯಾಗಿ ಅರ್ಹರಾಗ್ತಾ ಇದ್ರು. ಮೌಖಿಕ ಚರ್ಚೆ ಮತ್ತು ಸಂವಾದದ ಮೇಲೆ ಮಾತ್ರ ಇಲ್ಲಿಯ ಶಿಕ್ಷಣ ಅವಲಂಬಿತ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಆವರಣದಲ್ಲಿ ವಿದ್ಯಾರ್ಥಿ ನಿಲಯಗಳು, ಉಪನ್ಯಾಸ ಸಭಾಂಗಣಗಳು, ದೇವಾಲಯಗಳು, ಸರೋವರ ಹಾಗೂ ಧ್ಯಾನ ಮಂದಿರಗಳನ್ನ ಕಾಣಬಹುದಾಗಿತ್ತು. 1193ರಲ್ಲಿ ಭಾರತದ ಇತಿಹಾಸದಲ್ಲೇ ಒಂದು ಮರೆಯಲಾಗದ ಘಟನೆ. ನಳಂದ ಯೂನಿವರ್ಸಿಟಿ ಬೆಂಕಿಗೆ ಆಹುತಿಯಾಯಿತು. ಟರ್ಕಿ ದೇಶದ ಬಖ್ತಿಯಾರ್ ಖಿಲ್ಜಿ ಈ ಒಂದು ಯೂನಿವರ್ಸಿಟಿ ಮೇಲೆ ದಾಳಿ ನಡೆಸಿ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ಬೌದ್ಧ ವಿದ್ಯಾರ್ಥಿಗಳು ಇದರಲ್ಲಿ ಆಹುತಿಗೆ ಒಳಗಾದರು. ಇಡೀ ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿ ಇಟ್ಟಿದ್ದ ಪರಿಣಾಮವಾಗಿ ಯೂನಿವರ್ಸಿಟಿ ಹಗಲು ರಾತ್ರಿ ಎನ್ನದೆ 3 ತಿಂಗಳುಗಳ ಕಾಲ ಉರಿತಾನೆ ಇತ್ತು ಅಂತ ಹೇಳಲಾಗುತ್ತೆ. ಗ್ರಂಥಾಲಯದಲ್ಲಿನ ಬೆಂಕಿ ಸುಮಾರು 6 ತಿಂಗಳ ಕಾಲ ಉರಿತಾ ಇತ್ತು. ಗ್ರಂಥಗಳು, ಹಸ್ತಪ್ರತಿಗಳು, ಪುಸ್ತಕಗಳು, ಅನೇಕ ತಾಳ ಪತ್ರಗಳು ಎಲ್ಲಾನು ಬೆಂಕಿನಲ್ಲಿ ಸುಟ್ಟು ಹೋದವು ಅಂತ ಹೇಳಲಾಗುತ್ತೆ. ಬಖ್ತಿಯಾರ್ ಖಿಲ್ಜಿಗೆ ಗುಣಪಡಿಸಲಾಗದೇ ಇರುವಂಥ ಒಂದು ರೋಗ ಬಂದಿತ್ತು. ಆಸ್ಥಾನದ ವೈದ್ಯರಿಗೂ ಕೂಡ ಆತನ ರೋಗವನ್ನು ಗುಣಪಡಿಸಲು ಆಗಿರಲಿಲ್ಲ. ಆಗ ಆತನಿಗೆ ನಳಂದ ಯೂನಿವರ್ಸಿಟಿ ವೈದ್ಯರ ಸಲಹೆ ಪಡೆಯಲು ಸೂಚನೆ ನೀಡಲಾಗುತ್ತೆ. ಆಗ ಆಯುರ್ವೇದ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಪಂಡಿತ್ ರಾಹುಲ್ ಮಿಶ್ರಾ ಅನ್ನುವರು ಇರ್ತಾರೆ. ಅವರ ಬಳಿ ಬಂದ ಬಖ್ತಿಯಾರ್ ಖಿಲ್ಜಿ ಯಾವುದೇ ಔಷಧ ನೀಡದೆ ರೋಗ ಗುಣಪಡಿಸುವಂತೆ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ರಾಹುಲ್ ಮಿಶ್ರಾರವರು ಒಂದು ಪುಸ್ತಕವನ್ನು ನೀಡಿ ಇದರ 25 ಪುಟಗಳನ್ನು ಓದಿದರೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದರಂತೆ ಅವನು ಪುಸ್ತಕವನ್ನು ಓದುತ್ತಾ 25ನೇ ಪುಟಕ್ಕೆ ಬಂದಾಗ ರೋಗವು ಗುಣವಾಗಿ ಬಿಡುತ್ತದೆ ಅಂತ ಹೇಳಲಾಗುತ್ತೆ. ಇದರಿಂದ ಸಂತಸಗೊಂಡ ಖಿಲ್ಜಿ ಮೆಚ್ಚುಗೆಯನ್ನು ಸೂಚಿಸುವ ಬದಲಾಗಿ ಯೂನಿವರ್ಸಿಟಿಯನ್ನು ನಾಶ ಮಾಡಲು ಮುಂದಾಗುತ್ತಾನೆ. ನಳಂದದಲ್ಲಿರುವ ವಿದ್ವಾಂಸರಿಗೆ ನಿಗೂಢವಾದ ಜ್ಞಾನಾರ್ಜನೆ ಇದೆ. ಇವರನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ತನ್ನ ಆಸ್ಥಾನದ ವೈದ್ಯರಿಗೂ ತಿಳಿಯದೇ ಇರುವಂಥ ವಿಚಾರ ಇಲ್ಲಿರುವ ವೈದ್ಯರಿಗೆ ತಿಳಿದಿದೆ. ಈ ರೀತಿಯ ಅನೇಕ ರೀತಿಯ ವಿಷಯವನ್ನು ಸಹಿಸಲಾಗುವುದಿಲ್ಲ. ಇಡೀ ವಿಶ್ವವಿದ್ಯಾನಿಲಯವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ಕಾಲಾನಂತರ ಅನೇಕ ವರ್ಷಗಳ ಕಾಲ ನಳಂದ ಯೂನಿವರ್ಸಿಟಿಯನ್ನು ಪುನರ್ ನಿರ್ಮಾಣ ಮಾಡಲು ಯಾರೂ ಮುಂದಾಗುವುದಿಲ್ಲ. ಆದರೆ ಇತ್ತೀಚೆಗೆ ಹೊಸ ಒಂದು ನಳಂದ ಯೂನಿವರ್ಸಿಟಿ ಕ್ಯಾಂಪಸನ್ನು 456 ಎಕರೆಯಲ್ಲಿ ಇದರ ಪಕ್ಕದಲ್ಲೇ ಪುನರ್ ನಿರ್ಮಾಣ ಮಾಡಲಾಗ್ತಾ ಇದೆ. ಇದನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಇಂತಹ ವರ್ಚಸ್ಸನ್ನು ಮರಳಿ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಇಂತಹ ಇತಿಹಾಸ ಇರುವ ಇಂತಹ ಯೂನಿವರ್ಸಿಟಿಯನ್ನು ಹೊಂದಿದ್ದಂತಹ ನಮ್ಮ ಭಾರತವ ಧನ್ಯ, ನಾವು ಪುಣ್ಯವಂತರು. ಅನೇಕ ವಿಷಯಗಳನ್ನು ಮೆಲುಕು ಹಾಕುತ್ತಾ ಪಾಟ್ನಾ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಹಿಂದಿರುಗಲಾಯಿತು. ನಮ್ಮ ಯಶಸ್ವಿ ಪ್ರಯಾಣವನ್ನು ನೆರವೇರಿಸಿದಂತಹ ನಿರ್ಮಲಾ ಟ್ರಾವೆಲ್ಸ್ ಟೀಮ್ ಅವರಿಗೆ ದೊಡ್ಡ ಚಪ್ಪಾಳೆ. ಅನೇಕ ವಿಷಯಗಳನ್ನು ಮೆಲುಕು ಹಾಕುತ್ತಾ ಪಾಟ್ನಾ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ನಾವು ವಾಪಸ್ ಬಂದ್ವಿ. 10 ದಿನಗಳ ನಮ್ಮ ಈ ಒಂದು ಟೂರ್
ವೆರಿ ಸಕ್ಸಸ್ಫುಲ್ ಜರ್ನಿ ಅಂತ ಅನ್ನಿಸ್ತು. ಎಲ್ಲ ಕಡೆ ಹೋಟೆಲ್ ತಂಗೋದಕ್ಕೆ ಮತ್ತು ದೇವಸ್ಥಾನಗಳಲ್ಲಿ ದೇವರ ದರ್ಶನ ಯಶಸ್ವಿಯಾಗಿ ನೆರವೇರ್ತಾ ಇತ್ತು. ಊಟ ತಿಂಡಿ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿತ್ತು. ತುಂಬ ಜನಕ್ಕೆ ಈ ರೀತಿ ಕಾಶಿ ಮತ್ತು ಅಯೋಧ್ಯ ಟೂರ್ ಹೋಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆದರೆ ಅದು ನೆರವೇರಿದ್ದು ದೈವ ಕೃಪೆ, ಹಿರಿಯರ ಆಶೀರ್ವಾದ, ನಮ್ಮ ಪೂರ್ವಕೃತ ಪುಣ್ಯ ಅಂತ ನನ್ನ ಭಾವನೆ. ಈ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಎಪಿಸೋಡ್ನಲ್ಲಿ ಬರ್ತೀನಿ. ಜೈ ಶ್ರೀರಾಮ್.